ಇವತ್ತು ಬಾರ್ಲಿ ಅಕ್ಕಿಯಿಂದ ಮೊಸರನ್ನ ಮಾಡೋಣ. ಬಾರ್ಲಿ ಅಕ್ಕಿ ಒಂದು ಪ್ರಾಚೀನ ಧಾನ್ಯ. ಇದರಲ್ಲಿ ಬೀಟಾ ಗ್ಲುಕ್ಯಾನ್ ಅನ್ನೋ ಪದಾರ್ಥ ಇರುತ್ತೆ. ಅದು ನಮ್ಮ ಜೀರ್ಣಶಕ್ತಿ ಹೆಚ್ಚಿಸುತ್ತೆ. ಬಾರ್ಲಿ ನಮ್ಮ ದೇಹಕ್ಕೆ ತುಂಬ ತಂಪು. ಅದರಿಂದ ನಮಗೆ ಹೀಟ್ ಕಡಿಮೆ ಆಗೋಕ್ಕೆ, ಆಮೇಲೆ ಬೇಸಿಗೆ ಕಾಲಕ್ಕೆ ತುಂಬ ಒಳ್ಳೆಯದು. ನಾನು ಬಾರ್ಲಿ ಅಕ್ಕಿನ ತೊಳೆದಿಟ್ಕೊಂಡು 4ರಿಂದ 6 ಗಂಟೆವರೆಗೂ ನೆನೆಸಿಟ್ಕೊಂಡಿದ್ದೀನಿ. ಅದಾದ ನಂತರ ಕುಕ್ಕರಲ್ಲಿ ಇದನ್ನು ಬೇಯಿಸಿದ್ದೀನಿ. 4ರಿಂದ 6 ವಿಸಲ್ ಬರುವಷ್ಟವರೆಗೂ ಬೇಯಿಸ್ಕೋಬೋದು. ಇದು ತಣ್ಣಾದ ನಂತರ ಇದರ ನೀರು ಕೂಡ ನಾವು ಉಪಯೋಗಿಸ್ಬೋದು. ಇದರ ನೀರು ಕೂಡ ಕಿಡ್ನಿ ಸ್ಟೋನ್ ಸಮಸ್ಯೆ, BP ಇರೋರಿಗೆ ಮತ್ತು ಕೊಲೆಸ್ಟ್ರಾಲ್ ಇರೋರಿಗೆ ತುಂಬ ಒಳ್ಳೆಯದು. ಯೂರಿನರಿ ಇನ್ಫೆಕ್ಷನ್ಸ್ ಕೂಡ ಕಡಿಮೆ ಮಾಡುತ್ತೆ. ಒಂದ್ಸಲ ತಣ್ಣಾರಿದ ಮೇಲೆ ಇದಕ್ಕೆ ಮೊಸರನ್ನ ಸೇರಿಸ್ಕೊಳ್ಳಿ. ಅದಾದ ನಂತರ ಒಂದು ಸಿಂಪಲ್ ಆಗಿರುವ ಒಗ್ಗರಣೆಯನ್ನು ಹಾಕ್ಕೊಳ್ಳಿ. ನಾನು ಜೀರಿಗೆ, ಸಾಸಿವೆ, ಒಂದು ಮೆಣಸಿನಕಾಯಿ, ಕರಿಬೇವು ಹಾಗೂ ಶುಂಠಿಯನ್ನು ಹಾಕಿದ್ದೀನಿ. ಈ ಒಗ್ಗರಣೆನ ನಿಮ್ಮ ಮೊಸರನ್ನಾಗೆ ಸೇರಿಸ್ಕೊಳ್ಳಿ. ಅದರ ಜೊತೆಗೆ ರುಚಿಗೆ ತಕ್ಕಂಗೆ ಉಪ್ಪನ್ನು ಹಾಕಿಬಿಟ್ಟು, ಆಮೇಲೆ ಒಂದು ಮನೆಯಲ್ಲಿ ತಯಾರಿಸಿರುವಂತಹ ಉಪ್ಪಿನಕಾಯಿ ಜೊತೆಗೆ ಇದನ್ನು ನೀವು ತಿನ್ಬೋದು. ನಮ್ಮ ಜೀರ್ಣಶಕ್ತಿ ಹೆಚ್ಚಿಸೋಕ್ಕೆ ಹಾಗೂ ಗಟ್ ಹೆಲ್ತ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ನಾವು ಯಾವುದೋ ಮೆಡಿಸಿನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಮನೆಯಲ್ಲೇ ನಮ್ಮ ಪೂರ್ವಜರು ಹೇಳಿರುವಂಥ ರೆಸಿಪಿಗಳು ಮಾಡ್ಕೊಂಡು ತಿಂದರೂ ಸಾಕು, ನಮ್ಮ ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ.